ಕೊತ್ವಾಲ್ನ ಮರ್ಡರ್ ಮಾಡಿದ್ದು ಹೆಂಗೆ, ಆ ಪ್ಲಾಟ್ ಹೆಂಗೆ ಮಾಡಿದ್ರು, ಅವ್ರನ್ನ ಜಯರಾಜ್ ಅವ್ರನ್ನ ಹೆಂಗೆ ಹೊಡೆದು ಹಾಕಿದ್ರು. ಈ ಜಡೇಜಾ ರವಿ ಹೆಸರು ಕೇಳಿರ್ಬೋದು, ಮತ್ತೆ ನಮ್ಮ ಚೀರ್ನಳ್ಳಿ ಶಂಕರ ಅಂತ ಅವ್ರದೇ ಫೀಲ್ಡ್ ಅವಾಗೆಲ್ಲ ಭಯಂಕರ. ಫಸ್ಟ್ ಟೈಮ್ ಬೇಗ ಬರಬೇಕು ಅಂತ ಹೇಳಿದ್ರು, ಮೆಟ್ರೋದಲ್ಲಿ ಬಂದೆ, ಯಾರು ಹತ್ರನೇ ಬರ್ತಾ ಇಲ್ಲ. ನೋಡಕ್ ಯಾರೋ ಒಳ್ಳೆ ದೊಡ್ಡ ಮಂತ್ರವಾದಿ ತರ ಅವನೇ ಅಂತ ಹೊಡಿತಾವನೆ. ಈಗ ಸುಮ್ನೆ ಹಿಂಗ್ ಹೋದ್ರೆ ಹಿಂಗ್ ಹೋಗ್ತಾವ್ರ ಹಿಂದೆ. ಬಲರಾಮ ಸಿನಿಮಾ ರಿಲೀಸ್ ಆಗ್ತಾ ಇದೀಪ ನೋಡಿ, ಇದನ್ನು ಹೋಗಿ ಕವರ್ ಮಾಡ್ಕೊಳ್ತಾ ಇದ್ದಾರೆ. ಮಂತ್ರನೇ ಹಾಕಿಲ್ಲ ಹಂಗೆ. ತುಮಕೂರು ಹತ್ರ ನಮ್ಮ ಫ್ರೆಂಡ್ ತೋಟ ಇದೆ ಅಂತ ಅಂದ್ಬಿಟ್ಟು ಚೇತನ್ಗೆ ಹೇಳ್ತಾರೆ. ಚೇತನ್ ಹಾಕೊಂಡು ಹೋಗ್ತಾರೆ. ನನಗೆ ಅದಕ್ಕೆ ನೀವು ಜೊತೆ ಬರೋರು ನಾನು ಅದಕ್ಕೆ ಶ್ರೇಯಸ್ ನಮ್ಮ ತೋಟ ಬನ್ನಿ ಅಂದ್ರಲ್ಲ. ಈಗ ಈ ರಜತ್ತು ವಿನಯ್ ಇವರೆಲ್ಲ ನೋಡೋ ಬೆಂಗಳೂರು, ನಾವು ದೇವರನ್ನೇ ನೋಡಲ್ಲ ಕಣಪ್ಪ. ನಾವು ನೋಡಿದ್ದು ಬೆಂಗಳೂರು, ಬೆಂದಕಾಳವರು. ಇವ್ರು ಬ್ಯಾಂಗ್ಳೂರು ನೋಡೋರು. ಬೆಂಕಿ ವಿತ್ ಬಲರಾಮ. ಸೊ ಸಂಗಡಿಗರು ಇಲ್ಲಿದ್ದಾರೆ. ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಸೊ ಆ ಥರದೊಂದು ಮಾಸ್ ರೈಡ್ ಆಗಿದೆ. ಯಾರಿಗೂ ನಿದ್ದೆ ಬರ್ತಾ ಇಲ್ಲ. 4 ದಿನ ಇದೆ ಸಿನಿಮಾ ರಿಲೀಸ್ಗೆ, 1 ವಾರ ಇದೆ. ಸೊ ಎಲ್ಲರಿಗೂ ಪುಕ ಪುಕ ಅಂತ ಇದೆ, ನಿದ್ದೆ ಬರ್ತಿಲ್ಲ ಯಾರಿಗೂ. ನಮ್ಮ ಪಟಾಣ ಅಂತೂ ಬಟ್ಟೆನೇ ಬಿಚ್ಚಿಲ್ಲ ಅವರು. ಸರಿ ಹೇಳ್ದಂಗೆ ಅವ್ರು ಹೊಲ್ಸ್ಕೊಂಡಿಲ್ಲ, ಅಂಟಿಸ್ಕೊಂಡ್ಬಿಟ್ಟು. ಸೊ ಒಂದು ಅದೇ ಅಗೇನ್ ಪ್ರಮೋಷನ್ನೇ. ಸೊ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಮಾಡೋಣ ಅಥವಾ ಒಂದಷ್ಟು ಮಾತಾಡೋಣ ಅಂತ ಬಂದಿದ್ದೀವಿ. ಇವತ್ತು ನಿರ್ಮಾಪಕರ ಜಾಗದಲ್ಲಿ ಬೆಂಕಿ ಜೊತೆ ಬಲರಾಮ ಇದ್ದಾರೆ, ನಮ್ಮ ಟೈಗರು. ಇವತ್ತು ಸರ್ ರೈಡ್ ಹೆಂಗಾಯ್ತು, ಅಲ್ಲಿಂದ ಶುರು ಮಾಡಿ. ರೈಡ್ ತುಂಬ ಚೆನ್ನಾಗಿತ್ತು, ಸೂಪರ್ ಆಗಾಯಿತು. ಸೂಪರ್ ಬೈಕ್ ಜೊತೆ ಸೂಪರ್ ರೈಡು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾಕಂದರೆ ನೆನ್ನೆ ಮೊನ್ನೆಯಿಂದ ಪ್ರಮೋಷನ್ ಒಂದ ಎರಡ ಯಾವ ಥರ ಅಂದರೆ ಹಿಂಗೆ ಗನ್ ಇಟ್ಕೊಂಡು ಫೈರ್ ಮಾಡ್ತಾರೆ ಗೊತ್ತಾ ಸರ್, ನೆಕ್ಸ್ಟ್ ನೀವು ಅಂತ ಟೋಕನ್ ನಂಬರ್ 1, 2, 3 ಅಂತಾರಲ್ಲ, ಆ ಥರ ಹಿಂಗೆ ಬೈಕ್ ಕ್ಯಾಮ್ರಾ ಹಿಂಗೆ ಮುಗಿಸಿದ್ನ ಇಮಿಡಿಯೇಟ್ ಸರ್ ನೆಕ್ಸ್ಟು. ಅಂದರೆ ಲಂಕಾಸೂರದಲ್ಲಿ ನಾವು ಇದೇ ತೋಟದಲ್ಲಿ ಮಾಡ್ದು. ಒಂದು ಶೂಟಿಂಗ್ ಮುಗಿಸ್ಕೊಂಡು ಆ ಥರ ಒಂದು ಬಸ್ಸಲ್ಲಿ ಜಾಲಿ ಮಾಡ್ಕೊಂಡು ಬಂದಿದ್ದು ಅದೇ ಸಿನಿಮಾದಲ್ಲಿ. ಬಟ್ ನೆನ್ನೆ ವೈಬ್ಸ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಲೆವೆಲ್ ನೆನ್ನೆ ಮೈಸೂರು ವೈಬು. ನನಗೆ ಇನ್ನೊಂದು ಕಡೆ ಪುಕ್ಕ ಪುಕ್ಕ ಅಂತಿದ್ರೆ, ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಅವ್ರು ಯಾರು ಸಿಗಲ್ವಲ್ಲ ಈ ಥರ ಜಾಲಿ ಹೊಡಿಯೋಕ್ಕೆ ಅಂತ ಬೇಜಾರು ನನಗೆ. ಇನ್ನೊಂದು ಸಿನಿಮಾ ಮಾಡ್ಬಿಡಿ, ಬ್ಯಾಕ್ ಟು ಬ್ಯಾಕ್. ಅಲ್ಲ 100% ಚೆನ್ನಾಗಿ ಆಗೇ ಆಗತ್ತೆ, ನಮ್ಮನ್ನು ಕರೀದೇ ಇರಬೇಡಿ ಅಷ್ಟೇ. ಸರ್ ಒಳ್ಳೆ ಟೈಟಲ್ ಕೊಟ್ರಿ ಸರ್ ನೀವು, ಬೆಂಕಿ ಬಲರಾಮ ಅಂತ ತೋಳಿ ಸರ್. ಅಷ್ಟೇ. ಬಲರಾಮ ವಿತ್ ಬೆಂಕಿ. ಆಮೇಲೆ ಎಲ್ಲಾ ಪ್ರಮೋಷನ್ ಅಲ್ಲೂ ನೀವು ನಿಮ್ ಕ್ಯಾರೆಕ್ಟರ್ ಹೇಳ್ಕೊಂಡಿದ್ರೆ ಅದೇ ಅದು ಮಾಮೂಲಿ. ಅದು ಸ್ವಲ್ಪ ರಾಗ್ ಓಪನ್ ಮಾಡೋಣ. ಮಿಸ್ಟರ್ ರಾ ಇಲ್ಲಿದ್ದಾರೆ ಪಕ್ಕದಲ್ಲಿ. ಅವರು ಮಾತಾಡಿದ್ರೆ ರಾ ಇಲ್ಲಿ ಬ್ರದರ್ ಬಂದಿಲ್ಲ, ಬರ್ತಾನೆ ಸರ್ ಮಚ್ ಬ್ರದರ್ಸ್. ಒಂದು ಅಂದ್ರೆ ಜನರಲ್ ಆಗಿ ಮಾತಾಡೋಣ, ಕ್ಯಾಂಡಿಡೇಟ್ ಆಗಿ ಹೋಗ್ತಾ ಇರೋಣ. ಸೊ ಒಂದು ಬಲರಾಮ ಅಂದ ತಕ್ಷಣ ಅಥವಾ ಈ ಥರದೊಂದು ಕಂಟೆಂಟ್ ಅಂದ ತಕ್ಷಣ ನಾವೆಲ್ಲ ಬೆಂಗಳೂರವರು. ಸೊ ಬೆಂಗಳೂರಲ್ಲಿ ಸಾಕಷ್ಟು ದಿನ ಬದುಕಿದ್ದೀವಿ, ಜೀವನ ಕಟ್ಕೊಂಡಿದ್ದೀವಿ, ಓದಿದ್ದೀವಿ. ಆಮೇಲೆ ಈ ಬೆಂಗಳೂರು ಅಂದ ತಕ್ಷಣ ಈ ಥರದೊಂದು ಈ ಲಾಂಗು ಮಚ್ಚು ಅಥವಾ ಈ ಅಂಡರ್ ವರ್ಲ್ಡ್ ಅನ್ನೋ ಒಂದಷ್ಟು ವಿಷಯಗಳು ಸರ್ವೇ ಸಾಮಾನ್ಯ ನಮ್ಮೆಲ್ಲರ ಕಾಲೇಜ್ ಲೈಫಲ್ಲೂ ಹಿಂಗೆ ಬಂದೋಗಿರುತ್ತೆ. ಹೌದು. ಈಗ ನಮ್ಮ ಟೈಮಲ್ಲಿ ಡೆಡ್ಲಿ ಸೋಮ ಅಂತ ಮಾತಾಡ್ತಾ ಇದ್ರು. ಮೇ ಬಿ ಸರ್ ಟೈಮಲ್ಲಿ ಯಾವಾಗ ಬೇರೆ ಇತ್ತು ಅಂತ ಅನ್ಸುತ್ತೆ. ಅಲ್ಲ, ನನ್ನ ಟೈಮಲ್ಲಿ ಜಯರಾಜ್ ಅವರು, ಕೊತ್ವಾಲ್ ಅವರು ಆ್ಯಂಡ್ ಕ್ವಾಲಿಫೈಯರ್ಸು. ನಾನು ಸ್ಕೂಲ್ಗೆ ಹೋಗ್ಬೇಕಾರೆಲ್ಲ ಕ್ವಾಲಿಫೈಯರ್ಸು ರೂಲಿಂಗ್. ಬಿಕಾಸ್ ನಮ್ಮ ಸ್ಕೂಲು ಇದು ಶಿವಾಜಿನಗರ್, ನಮ್ಮ ಸ್ಕೂಲ್ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರು. ಕೋಲ್ಸ್ ಪಾರ್ಕ್ ಹತ್ರ ನಮ್ಮ ಸ್ಕೂಲ್ ಇದೆ. ಸೊ ಐ ಯೂಸ್ ಟು ಹಿಯರ್ ಲಾಟ್ಸ್ ಆಫ್ ಸ್ಟೋರೀಸ್, ತುಂಬ ಸ್ಟೋರೀಸ್ ಕ್ವಾಲಿಫೈಯರ್ಸ್ ಅವ್ರ ಬಗ್ಗೆ ಕೇಳಿದ್ದೀನಿ. ಅವ್ರ ಬ್ರದರ್ ತನ್ವೀರ್ ಅವ್ರ ಬಗ್ಗೆ ಕೇಳಿದ್ದೀನಿ. ಸೊ ಅವ್ರು ಯಾವ ಥರ ರೂಲ್ ಮಾಡ್ತಿದ್ರು ಅಂತ. ಗ್ಯಾಂಗ್ ವಾರ್ಗಳು ನೋಡಿದ್ದೀನಿ. ಸೊ ಅದ್ರ ಮಧ್ಯೆ ಬದುಕಿದ್ದೀನಿ ನಾನು ತುಂಬ ವರ್ಷಗಳು. ಕಾಲೇಜ್ ಆಲ್ಮೋಸ್ಟ್ ಐ ಥಿಂಕ್ ಟಿಲ್ 94 ನಾನು ಫೆದರ್ ಟೌನಲ್ಲೇ ಇದ್ದವನು. ಅಲ್ಲಿ ಭಾಳ ಗ್ಯಾಂಗ್ ವಾರ್ಗಳು, ಸುಮ್ಮನೆ ಸಣ್ಣ ವಿಷಯಕ್ಕೆ ಗಾಳಿಪಟ ಸಖತ್ ಇಷ್ಟ ನನಗೆ. ಸೊ ಮಾಂಜ ಹಾಕೋದು ಎಲ್ಲ ಇಂಟರ್ವ್ಯೂಸಲ್ಲಿ ಅದನ್ನೇ ಹೇಳಿದ್ದೀನಿ. ಅದು ತುಂಬ ನನಗೆ ಒಂದು ಖುಷಿ ಕೊಡೋವಂಥ ಇದು. ಆ್ಯಕ್ಚುಲಿ ಲೈಫಲ್ಲೂ ಅದನ್ನು ಅಳವಡಿಸ್ಕೊಂಡಿದ್ದೀನಿ ಭಾಳ. ಸಮ್ಟೈಮ್ಸ್ ಯಾರಾದರೂ ಹಾರಾಡ್ತಿದ್ರೆ ಬಿಟ್ಬಿಟ್ಟಿರ್ತೀನಿ, ಹಾರಾಡು ಪರವಾಗಿಲ್ಲ, ದಾರ ಹಂಗೆ. ಅದೊಂದು ಟೆಕ್ನಿಕ್ ಇದೆ, ಅದನ್ನು ಗಿರ್ಕಿ ಹೊಡಿಯೋದು, ಆಮೇಲೆ ಗೋತಾ ಹೊಡಿಯೋದು ಅಂತೆಲ್ಲ ಹೇಳ್ತಾರೆ. ಈಗ ನಾವು ಒಂದು ಚಿಕ್ಕಿ ಹೊಡೆದ್ಬಿಟ್ಟು ಆ ಲೊಟಾಯಿನ ಗಿಟ್ಕೊಂಡು ಅದನ್ನು ಯಾವಾಗ ಸ್ಟಾಪ್ ಮಾಡಬೇಕು, ಹಿಂಗೆ ಹಿಡ್ಕೋಬೇಕು, ಅದೆಲ್ಲ ಹೋಗು ಅಂತ ಬಿಟ್ಟಿರ್ತೀನಿ. ಕೈ ಹೇಳ್ತಾನೆ, ನನ್ನ ಹತ್ರ ತಾನೇ ದಾರ ಇರೋದು, ನನಗೆ ಗೊತ್ತಿರುತ್ತೆ, ಹಚ್ಚೋದು ಗೊತ್ತಿರುತ್ತೆ, ಹಿಂಗೆ ಹೊಡೆದು ಗೋತಾ ಹೊಡಿಸೋದು ಗೊತ್ತಿರುತ್ತೆ. ಸೊ ದ್ಯಾಟ್ ಈಸ್
ಹೌ ಲೈಫ್ ಹ್ಯಾಸ್ ಟು ಬಿ ಬಿಕಾಸ್ ಆ ಫ್ರೇಜರ್ ಟೌನ್ ಏರಿಯಾ ಫುಲ್ಲು ಬರೀ ಇದೆ. ಒಂದು ಕಡೆ ಪಾರಿವಾಳ, ಹ್ಮ್ ಇವೆಲ್ಲ ನೋಡಿರ್ತೀರ ಪಾರಿವಾಳ ಈಗ ಅವ್ರ ತೇಜು ಅವರೆಲ್ಲ ಇನ್ನೂ ಸಣ್ಣವ್ರು ಬಿಡಿ, ನೀವೆಲ್ಲ ಇನ್ನು ಅಷ್ಟೊಂದು ನೋಡಿಲ್ಲ. ಕ್ರೇಜು ವಾರಗಳೇ ಆಗ್ಬಿಟ್ಟಿದೆ ಎಲ್ಲ. ಪಾರಿವಾಳ ಆಕ್ಚುಲಿ ಬೆಳೆಸೋರ್ನ ಶೋಕ್ದಾರ್ ಅಂತಾನೆ ಸರ್. ಬಾಯಿ ಓಪನ್ ಮಾಡ್ಬಿಟ್ಟು ರಾಗಿನ ನೀರು ಹಾಕಿ ಬಾಯಿಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಅದು ಬಾಯಿ ಓಪನ್ ಮಾಡ್ಬಿಟ್ಟು ನಾವು ಹಾಕ್ತಿದ್ದಿತ್ತು. ಅದೊಂಥರ ಹೌದು ಫೀಡು. ಓಮರ್ ಅನ್ನೋರು ಅದನ್ನ ಒಂದು ಒಳ್ಳೆ ಫೈಟರ್. ಅದು ಒಂಥರ ಬ್ರೌನ್ ಚಾಕ್ಲೇಟ್ ಬ್ರೌನ್ ಥರ ಇದು ವಿತ್ ವೈಟು, ಒಳ್ಳೆ ಫೈಟರ್ ಅವನು. ನಾನೊಂದು 2 ಸಾಕಿದ್ದೆ. ಅದಕ್ಕೆ ಅಲ್ಯೂಮಿನಿಯಂ ರಿಂಗ್ ಹಾಕಿ ಕಾಲಿಗೆ ನೋಸ್ ಪ್ಲೇಯರ್ ಎಲ್ಲ ಟೈಟ್ ಮಾಡಿ ಇಟ್ಟಿದ್ದೆ. ಕೊಟ್ಬಿಡ್ತಾರೆ ಸರ್. ಹಾರಾಡಕ್ ಬಿಟ್ಬಿಟ್ರೆ ಅದು ಹಂಗೇ ಸುತ್ಕೊಂಡು ಮನೆ ಮೇಲೆ ತಿರ್ಗಾ ಮತ್ತೆ ಬಂದು ಬರೋದು. ಒಂದಿನ ಸ್ಕೂಲಿಂದ ಬಂದು ನೋಡ್ತಿದ್ದೀನಿ, ಇಲ್ಲ ನೋಡಿದ್ರು ಆಪೋಸಿಟ್ ಏರಿಯಾಗ ಹೋಗಿ ಅವನು ಫೀಮೇಲ್ನ ಇಟ್ಕೊಂಡು ಹಿಂಗೆ ಮಾಡಿ ಹಿಂಗೆ ಇಟ್ಕೊಳ್ಳೋದು. ಅದನ್ನ ಕಾಲು ಇಟ್ಕೊಂಡು ಕರೆಕ್ಟಾಗಿ ಮಾಡಿ ಮೇಲೆ ಹಿಂಗೆ ಪಟ 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 ಅಂತ ಇದು ಮಾಡಿದ್ರೆ ಅಟ್ರಾಕ್ಟ್ ಆಗಿ ಬಂದ್ಬಿಡುತ್ತೆ. ಕ್ಲೀನಾಗಿ ಲಮಕ್ ಅಂತ ಹಾಕೊಂಡ್ಬಿಡೋದು ಒಳಗಡೆ. ದೊಡ್ಡ ಜಗಳ ಆಗ್ಬಿಟ್ಟಿತ್ತು. ನನಗೆ ಗೊತ್ತಿತ್ತು ಅದು. ಅವನು ನೋಸ್ ಪ್ಲೇಯರಿಂದ ಓಪನ್ ಮಾಡಿ ಅವನು ಬೇರೆ ಏನೋ ಒಂದು ಇದು ಹಾಕೊಂಡ್ಬಿಟ್ಟಿದ್ದ. ಬಟ್ ರೆಕ್ಕೆ ಒಳಗಡೆ ನಾವು ಪೇಂಟಿಂಗ್ ಮಾಡ್ಬಿಟ್ಟಿದ್ವಿ. ಒಂದು ತೆಗೆದು ರೆಕ್ಕೆ ಒಳಗಡೆ ಎಲ್ಲ ಕಂಡುಹಿಡಿಯೋದು ಇದೆಲ್ಲ. ಸೊ ದಿಸ್ ವಾಸ್ ಸ್ಕೂಲ್ ಡೇಸಲ್ಲಿ 2 ವಿಚಾರಕ್ಕೆ ಫೈಟ್ ಆಗ್ತಿತ್ತು. ಒಂದು ಹುಡುಗಿ ವಿಚಾರಕ್ಕೆ ಆಗ್ತಿತ್ತು, ಒಂದು ಪಾರಿವಾಳ ವಿಚಾರಕ್ಕೆ ಆಗ್ತಿತ್ತು. ಪಾರಿವಾಳ ಈಗ ಕಮ್ಮಿ ಆಗಿದೆ, ಹುಡುಗಿ ಇನ್ನೂ ಅವಾಗ ಜಗಳ. ಹುಡುಗಿ ವಿಚಾರಗಳು ಕಮ್ಮಿ, ಪಾರಿವಾಳ ವಿಚಾರಕ್ಕೆ ಜಾಸ್ತಿ. ಈಗ ಹುಡುಗರ ವಿಚಾರಕ್ಕೆ, ಹುಡುಗಿ ವಿಚಾರಕ್ಕಲ್ಲ, ಹುಡುಗರ ವಿಚಾರಕ್ಕಲ್ಲ, ಉಲ್ಟಾ ಹೊಟ್ಟೈತೆ ಈಗ. ಅಂದರೆ ಆ್ಯಕ್ಚುಲಿ ನಾನು ಏನು ಕೇಳಿದೆ ಅಂತಂದರೆ, ಈಗ ವಿಶ್ವನ್ ಏರಿಯಾ ಅಂತ ಅಥವಾ ಅವ್ರದ್ದೇ ಆದಂಥ ಒಂದು ಪ್ರಪಂಚನ ಕೇಳಿರೋದು, ರಜತ್ತು ಈ ಥರ ನೀವು ಈಗ ಬಲರಾಮನ ದಿನಗಳು ಒಂದು ಕಾಲ್ಪನಿಕ ಕಥೆ ಅಂತ ಡೈರೆಕ್ಟರ್ ಹೇಳ್ತಿದ್ದಾರೆ. ಓಕೆ, ಸಿನಿಮಾ ಬಂದಮೇಲೆ ಏನು ಮಾತಾಡ್ತಾರೆ ನೋಡೋಣ, ಅದು ಬೇರೆ ವಿಷಯ. ನಮಗೆ ಯೂಶ್ವಲಿ ಅಂಡರ್ವರ್ಲ್ಡ್ ಸಿನಿಮಾ ಅಂತ ತಕ್ಷಣ ಫಸ್ಟು ಒಮ್ಮೆ ಬರೋದು, ಓ ಹಿಂಗಿತ್ತಾ ಬೆಂಗಳೂರು ಅಂಡರ್ವರ್ಲ್ಡ್ ಹಿಂಗಿತ್ತಾ ಅಂತ. ಅದು ಬಿಟ್ಟರೆ ಆಮೇಲೆ ಕರಿಯ, ಜೋಗಿ, ಆ ದಿನಗಳು ಒಂದು ಬೆಸ್ಟ್ ಇದಂದರೆ ಆ ಎರ ಹಿಂಗಿತ್ತಂತೆ, ಅವ್ರು ಹಿಂಗಿದ್ರಂತೆ, ಅವ್ರು ಇದೇ ಥರ ಭಾಷೆ ಇದೇ ಥರ ಮಾತಾಡ್ತಿದ್ರಂತೆ, ಅವ್ರು ಇದೇ ಥರ ಆಯುಧಗಳನ್ನ ಬಳಸ್ತಿದ್ರಂತೆ, ಪೊಲೀಸ್ ವ್ಯವಸ್ಥೆ ಹಿಂಗಿತ್ತು. ಎಷ್ಟು ಚೆನ್ನಾಗಿ ಅದು ಕಟ್ಕೊಟ್ಟಿರೋಂಥ ಒಂದು ಸಿನಿಮಾ. ಜೋಗಿ ಆಗಲಿ ಇದೆಲ್ಲ ಬಂದು ಒಂದಿಷ್ಟು ಸಿನಿಮ್ಯಾಟಿಕ್ ಸಿನಿಮಾಸು, ಮೀನ್ ಫಿಕ್ಷನ್ ಆ ಕ್ಯಾರೆಕ್ಟರ್ಗಳನ್ನ ತಗೊಂಬಂದು ಮಾಡಿದ್ದು. ಕರಿಯಾನೂ ಅಷ್ಟೇ, ಕರಿಯಾ ಎಲ್ಲ ಒರಿಜಿನಲ್ ರೌಡಿಗಳನ್ನ ಹಾಕೊಂಡು ಮಾಡಿದ್ದು. ಬಟ್ ಆ ದಿನಗಳು ಒರಿಜಿನಲ್ ಬಯೋಪಿಕ್ಗಳು. ಹೌದು, ಕೊತ್ವಾಲ್ನ ಮರ್ಡರ್ ಮಾಡಿದ್ದು ಹೆಂಗೆ, ಆ ಪ್ಲಾಟ್ ಹೆಂಗೆ ಮಾಡಿದ್ರು, ಅವ್ರನ್ನ ಜೈರಾತ್ ಅವ್ರನ್ನ ಹೆಂಗೆ ಹೊಡೆದು ಹಾಕೋದು. ಅಲ್ಲ, ನನಗೆ ಇವಾಗ ಒಂದು ವಿಷಯ ಹೇಳ್ತೀನಿ ಕೇಳಿ. ನನಗೆ ಇಲ್ಲಿ ಒಳಗಡೆ ಬರ್ಬೇಕಾದ್ರೆ ಆ ಸೀನ್ ನೆನಪಾಯ್ತು. ತುಮಕೂರು ಹತ್ರ ನಮ್ಮ ಫ್ರೆಂಡ್ ತೋಟ ಇದೆ ಅಂತ ಅಂದ್ಬಿಟ್ಟು ಚೇತನ್ಗೆ ಹೇಳ್ತಾರೆ. ಚೇತನ್ ಹಾಕೊಂಡು ಹೋಗ್ತಾರೆ. ನನಗೆ ಅದಕ್ಕೆ ನಾವು ಜೊತೆ ಬರೋರು ನಾನು ಅದಕ್ಕೆ ಶ್ರೇಯಸ್ ನಮ್ಮ ತೋಟ ಬನ್ನಿ ಅಂದ್ರಲ್ಲ, ಸೇಮ್ ಇದೇ ಥರ ಆಂಬಿಯನ್ಸ್. ನಿಮ್ ಭಯ ಪಡೋದೇ ಬೇಕಾಗಿಲ್ಲ. ಅರುಣ್ ಇದಾರಲ್ಲ, ಅರುಣ್ ಬಾಡಿ ನೋಡಿದ್ರೆ ಎದ್ಕೊಂಡು ಹೊಡೋಗ್ಬಿಡ್ತಾರಲ್ಲ. ಅಲ್ಲ, ಇಲ್ಲಿ ಯಾರು ಪಸರ್ ಕಾಯ್ತಾ ಇದಾರೆ ಅಂತಂದ್ರೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ರು, ಆಮೇಲೆ ಬರ್ತಾರಂತ ನೋಡಿರಿ. ಪಸರು ಅದ್ರಲ್ಲಿ ಬರುತ್ತಲ್ಲ ಪಸರು. ಪ್ರವೀಣ್, ನಾವು ಮೂಲತಃ ನಾನು ಈಗ ಮಂಡ್ಯದವನಾಗಿರೋದ್ರಿಂದ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಈಗ ಇಲ್ಲಿ ಶ್ರೀರಾಮ್ಪುರ, ಕಲಾಸಿಪಾಳ್ಯ ಏನಿದೆ ಅಲ್ಲಿ ಒಂದು ಆನೆಕೆರೆ ಬೀದಿ ಅಂತ ಇತ್ತು. ಸೊ ಅಲ್ಲಿ ಆನೆಕೆರೆ ಬೀದಿ ಅಂದರೆ ಎಲ್ಲ ಪಂಟ್ರುಗಳಿರೋದು. ಸೊ ನಾವು ಅವಾಗ ಈ ಜಡೇಜ ರವಿ ಹೆಸರು ಕೇಳಿರ್ಬೋದು, ಮತ್ತು ನಮ್ಮ ಚೀರ್ನಳ್ಳಿ ಶಂಕರ ಅಂತ ಅವ್ರದ್ದೇ ಫೀಲ್ಡ್ ಅವಾಗೆಲ್ಲ ಭಯಂಕರ. ಕರಿಯಾ ಸಿನಿಮಾದಲ್ಲಿ ಅವ್ರುಗಳು ಆ್ಯಕ್ಟ್ ಮಾಡಿದ್ದಾರೆ, ನಿಮಗೆ ಗೊತ್ತಿಲ್ಲ. ಕೆಂಚಾಲ ಮಂಚಾಲದಲ್ಲಿ ಬರ್ತಾರೆ ಅವರು. ನಮ್ಗೆ ಅದೊಂಥರ ಕುತೂಹಲ. ಅವಾಗ ತಾನೇ 18-19 ಅಲ್ವಾ, ಒಂಥರ ಓ ಇವ್ರು ಬಂದರು ಅವ್ರು ಬಂದರು ಅಂತ. ಅದಾದಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ಅವಾಗ ರವಿ ಬೆಳಗೆಯವರು ಒಂದು ನಡೆಸ್ಕೊಡ್ತಾಯಿದ್ರು, ಕ್ರೈಮ್ ಡೈರಿ ಅಂತ. ಅದರಲ್ಲಿ ಕ್ರೈಮ್ ಸ್ಟೋರಿನ ಏನೋ ಬರ್ತಾ ಇತ್ತು. ಅವಾಗ ಪ್ರತಿ ಒಂದು ವೀಕ್ಗೂ ಒಬ್ಬೊಬ್ರದ್ದು ಬರ್ತಿತ್ತಲ್ಲ, ಅದು ಸುವರ್ಣದಲ್ಲಿ ಏನೋ ಬರ್ತಾ ಇತ್ತಲ್ಲ. ETVಲಿ ಬರ್ತಾ ಇದ್ದಿದ್ದು ರವಿ ಬೆಳಗೆರೆ ಅವ್ರದ್ದು ಕ್ರೈಮ್ ಡೈರಿ. ಅದು ಕ್ರೈಮ್ ಸ್ಟೋರಿ ಅಂತ ಬರ್ತಿತ್ತು ಉದಯ ಟಿವಿಲಿ. ಬಟ್ ಇದು ಅಂಡರ್ ವರ್ಲ್ಡ್ ಅಂತಾನೆ, ಅಂಡರ್ ವರ್ಲ್ಡ್ ಅಂತ. ಅವಾಗ ನಾವು ಪ್ರತಿದಿನ ಸ್ಕಿಪ್ಪೇ ಮಾಡ್ತಾ ಇರಲಿಲ್ಲ. 10 ಗಂಟೆಗೆ ಹಾಕೋಬಿಟ್ರೆ ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ನೋಡ್ಕೊಂಡು ಯಾರ್ಯಾವ್ದು ಏನೇನ್ ಕತೆ ಅಂತ ದಿವಸ ಬರ್ತಾ ಇತ್ತು ಅನ್ಸುತ್ತೆ. ಹೌದು, ಅಂದ್ರೆ ಒಂದೊಂದು ಎಪಿಸೋಡ್ ಒಬ್ಬೊಬ್ರದ್ದು ಮರ್ಡರ್, 2 ಕೊಲೆ ಕೇಳಿದ್ರೆ ನಿದ್ದೆನೆ ಬರ್ತಾರಿಲ್ಲ. ಅದು ಊಟ ಮಾಡೋ ಟೈಮ್ಗೆ ಬರೋದು ಕರೆಕ್ಟಾಗಿ. ಸೊ ಹಾಗಾಗಿ ಅದಕ್ಕೆ ಸಿಕ್ಕಾಬಿಟ್ಟು ಇಂಟ್ರೆಸ್ಟ್ ಇತ್ತು. ಇವಾಗ ನೋಡಿದ್ರೆ ನಾವು ಅದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದೀವಿ. ಖುಷಿ ಬಲರಾಮ್ ಅಂದ್ರೆ ನಾವು ಅದೇ ತರ ಸಿನಿಮಾ. ಅಂದ್ರೆ ನಾವು ಸಿನಿಮಾಗಳು ನೋಡಿದಾಗ ಕಟ್ಕೊಂಡಿರೋ ಪ್ರಪಂಚ ಬೇರೆ. ಅಂದ್ರೆ ಒರಿಜಿನಲ್ ಆಗಿ ನೋಡಿದ್ರೆ ಅಂದ್ರೆ ಆ ಥರದ್ದೊಂದು ಬಯೋಪಿಕಲ್ಲಿ ಅಗೇನ್ ನೀವುಗಳೆಲ್ಲ ಪಾರ್ಟ್ ಆಗಿರೋದು. ನಿಮ್ಮ ಅದೇ ಈಗ ಇವ್ರು ಹೇಳ್ದಂಗೆ ಪಠಾಣ್ಗೆ ಆ ಥರದ್ದು ಆಲ್ರೆಡಿ ಶಿವಾಜಿನಗರ ಗಲ್ಲಿ ಎಲ್ಲ ಸುತ್ಕೊಂಬ ಇವ್ರ ಮೈ ಮೇಲಂತೂ ಪಠಾಣ್ ಬಂದ್ಬಿಟ್ಟಿದ್ದಾರೆ, ಅಥವಾ ಅವರು ಅದರಿಂದ ಆಚೆ ಬಂದಿಲ್ಲ. ಸಿನಿಮಾ ತೆರೆ ಮೇಲೆ ಬಂದು ಅದು ಸಾರ್ಗೆ ಈ ಸೀನಿಯರ್ ಟು ಮೀ. ಸಾರ್ ಏರಿಯಾ ಏನು ಹೇಳಿದ್ರು, ನಾನು ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು. ಆ್ಯಕ್ಚುಲಿ ಸಾರ್ ಅವ್ರ ಡ್ಯಾಡಿ
ಅವ್ರದ್ದೊಂದು ಫೋಟೋನೇ ಇದೆ ನಮ್ಮ ಸ್ಕೂಲಲ್ಲಿ ಸೆಂಟ್ ಅಲೋಷಿಯಸ್ ಅಲ್ಲೇ ಓದಿದೆ. ನಂಗೆ ಅದೊಂದು ಏನೋ ಒಂಥರ ಹೆಮ್ಮೆ, ಏನೋ ಒಂದು ಪವರ್ ನಮಗೆ. ಅವ್ರದ್ದು ಹೆಂಗಿದೆ ಗೊತ್ತಾ ಫ್ರೇಮು, ಆ ಬಾಡಿ, ಆ ಒಂದು ಫ್ರೇಮ್ ಅಲ್ಲಿ ಸ್ಕೂಲಲ್ಲಿ ನೋಡಿದ್ರೆ ನಾನು ರೌಡಿನೇ ಗುರು ಅಂದ್ಕೊಂಡೆ ನಾವು ಮೆರೆದಿದ್ದು. ಅವ್ನ ಸಪೋರ್ಟು ಇಲ್ಲೂ ಸಿಕ್ಕಿದೆ ನನಗೆ. ನಮಗೆ ಇದೊಂದು ಹೇಳಲೇಬೇಕು, ರೌಡಿಸಮ್ ಮಾಡಿದ್ದೀವಿ. ಮಾಡಕ್ ಸಪೋರ್ಟ್ ಸಿಕ್ಕೈತಾ? ಅಲ್ಲ, ಇವ್ರು ಹೇಳಿದ್ ಹಿಂಗಿತ್ತು ಫೋಟೋ ನೋಡಿದ ತಕ್ಷಣ ಅವ್ರೇನೋ ದೊಡ್ಡ ರೌಡಿ, ಫೋಟೋ ನೋಡಿದ್ರೆ ನಾನು ರೌಡಿ. ಈಗ ಎಲ್ಲ ಒಂದು ಏನೋ ಒಂದು ಇನ್ಸಿಡೆಂಟ್ ಆಯಿತು, ಒಂದು ಏರಿಯಾದಲ್ಲಿ ಗಲಾಟೆ ಆಗ್ತಾ ಇತ್ತು, ನಮಗೆ ಸ್ಕೂಲ್ ಲೆಟ್ ಆಫ್ ಕೊಟ್ಟು ಕಳಿಸ್ಬಿಡ್ತಾ ಇದ್ರು. ಈ ಮುತ್ತಪರ ಆಗಿರ್ಬೋದು, ಎಕ್ಸಾಂಪಲ್ ದೊಡ್ಡ ಏನೇ ಒಂದು ಹುಡುಗರು ಅಲ್ಲಿ ಮಾರಿಮುತ್ತು ಅಂತ ಒಂದು ಕ್ಯಾರೆಕ್ಟರ್ ಇದ್ರು, ನಿಜವಾಗ್ಲೂ ಅವ್ರ ಮಕ್ಕಳಾಗಿರ್ಬೋದು, ಇಲ್ಲ ಎಲ್ಲರೂ ಏನೋ ಒಂದು ಸಣ್ಣ ಗಲಾಟೆ ಆಗ್ತಾ ಇದ್ರು ನಮ್ಮನ್ನೆಲ್ಲ ಫ್ರೀಯಾಗಿ ಲೆಟ್ ಆಫ್ ಕೊಟ್ಟು ಸ್ಕೂಲೇ ಕ್ಲೋಸ್. ಲಿಂಗರಾಜಪುರಂ ನೀವು ನೋಡಿಲ್ಲ, ಅವ್ರು ಇದ್ದಿದ್ದು ಏರಿಯಾ ಬರೀ ಅಷ್ಟೇ ಹೇಳ್ತವ್ರೆ, ನೀವು ಗೊತ್ತಿಲ್ಲ, ಸುಮಾರು ಜನ ಗೊತ್ತಿರಲ್ಲ. ಇದು ಟ್ಯಾನರಿ ರೋಡು, ಇದು ಲಿಂಗರಾಜಪುರಂ ರೋಡು, ಓಕೆನಾ? ಇಲ್ಲಿಂದ ಒಂದು ರೈಟ್ ಎತ್ಕೊಂಡ್ರೆ ಈ ಗಲ್ಲಿಯಿಂದ ಆ ಗಲ್ಲಿ ಕನೆಕ್ಟ್ ಆಗುತ್ತೆ. ಒಬ್ರು ಒಳಗಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ನಾನೊಂದ್ಸಲ ನಾವು ಅವಾಗೆಲ್ಲ ಟ್ಯಾನರಿ ರೋಡ್ ಒಳಗಡೆ ಹೋಗ್ತಿದ್ವಲ್ಲ, ಮಾರಿಮುತ್ತವ್ರೆ ದೊಡ್ಡ ಅಲ್ಲಿ ಹೆಸರು. ಬಟ್ ಅಲ್ಲಿ ಎಷ್ಟು ಚೆನ್ನಾಗಿರೋದು ಅಂದ್ರೆ ರೋಡ್, ಅವ್ರವ್ರ ಮನೆ ಎಷ್ಟು ಕ್ಲೀನಾಗಿ ಇಟ್ಟಿರೋರು ಅಂದ್ರೆ, ಇಷ್ಟೇ ಗಲ್ಲಿ ಒಳಗೆ ಹೋಗ್ಬಿಟ್ರು ಅಂದ್ರೆ ಯಾವ ಪೊಲೀಸ್ನವರು ಹೋಗಕ್ ಆಗ್ತಿರ್ಲಿಲ್ವಂತೆ. ನಾವು ಕೇಳಿದೀವಿ ಸ್ಟೋರೀಸ್. ಇಲ್ಲ, ತುಂಬಾ ಹೆಮ್ಮೆ. ನೀವು ಹೇಳಿದ್ರಲ್ಲ ಇದ್ರಲ್ಲೇ ಮಲ್ಕೊಳ್ತೀನಿ, ಇದ್ರಲ್ಲೇ ಇದ್ದೀನಿ ಅಂತ, ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ನಾನು ಏನಿಲ್ಲ, ಸಲಾಂ ಅಲಿಕಂ ಬಾಯ್ ಜಾನ್ಸ್ ಅಂದ್ರೆ ಸಾಕು, ಅಷ್ಟು ಒಪ್ಕೊಂಡು ಅಷ್ಟು ಪ್ರೀತಿಸ್ತಾ ಇದಾರೆ ಈ ಪಠಾನ್ ಅನ್ನೋ ಕ್ಯಾರೆಕ್ಟರ್. ಅದನ್ನ ಹೇಳಿ ಶಿವಾಜಿನಗರ್ಗೆ ಹೋಗಿದ್ರಲ್ಲ, ಎಕ್ಸ್ಪೀರಿಯನ್ಸ್. ಶಿವಾಜಿನಗರ್ಗೆ ಹೋಗಿದ್ವಲ್ಲ, ಸೀರಿಯಸ್ ಆಗಿ ಫಸ್ಟ್ ಟೈಮ್ ನಾನು ಅಲ್ಲೇ ಇದ್ದು ಆ ಗಲ್ಲಿ ಎಲ್ಲ ಒಳಗಡೆ ಎಲ್ಲ ಹೋಗಿರ್ಲಿಲ್ಲ. ಆ ಟಿಪ್ಪು ಅವ್ರು ಹಿಡ್ದಿದ್ದು ಕತ್ತಿ ಅದನ್ನೆಲ್ಲ ಮಾಡಿಟ್ಟಿದ್ರು. ಮತ್ತೆ ಅಲ್ಲಿ ಇನ್ನೊಂದೇನೋ ಒಂದು ಟಿಪ್ಪು ಸುಲ್ತಾನ್ ಅವರು ಅದೊಂದು ಮಾರ್ಕೆಟ್ ಇತ್ತು, ದೊಡ್ಡ ಮಾಂಸ ಅಂತಾರಲ್ಲ, ಅದು ಅಲ್ಲೆಲ್ಲ ಫಸ್ಟ್ ಟೈಮ್ ನಾನು ಅದೆಲ್ಲ ನೋಡಿದ ಎಕ್ಸ್ಪೀರಿಯನ್ಸ್. ರಸಲ್ ಮಾರ್ಕೆಟ್ ಒಳಗಡೆ ಹೆಂಗಿರುತ್ತೆ, ಚಾಂದಿ ಚೌಕ್ ರೋಡ್. ಆಮೇಲೆ ಅಲ್ಲಿ ಏನ್ ಪ್ರೀತಿ ಕೊಡ್ತಾ ಇದ್ರೆ ಈ ಬಟ್ಟೆಗೆ ಅಷ್ಟು ಪ್ರೀತಿ. ಅಲ್ಲ, ಟ್ರೈನಲ್ಲಿ ಏನಾಯ್ತಂತೆ ಮೆಟ್ರೋದಲ್ಲಿ ಇವತ್ತು ಇನ್ಸಿಡೆಂಟ್ ನೋಡಿ, ಇದೇ ಗೆಟಬಲ್. ಫಸ್ಟ್ ಟೈಮ್ ಬೇಗ ಬರ್ಬೇಕು ಅಂತ ಹೇಳಿದ್ರು, ಮೆಟ್ರೋದಲ್ಲಿ ಬಂದೆ, ಯಾರು ಹತ್ರನೇ ಬರ್ತಾ ಇಲ್ಲ. ಅಂದ್ರೆ ನೋಡಕ್ ಯಾರೋ ಒಳ್ಳೆ ದೊಡ್ಡ ಮಂತ್ರವಾದಿ ತರ ಅವನೇ ಅಂತ ಹೊಡಿತಾವನೆ. ಈಗ ಸುಮ್ನೆ ಹಿಂಗ್ ಹೋದ್ರೆ ಹಿಂಗ್ ಹೋಗ್ತಾವ್ರ ಹಿಂದೆ. ನಾನು ಅಲ್ಲಿ ಕ್ಯಾಮ್ರಾ ಬೇರೆ ಇರುತ್ತೆ, ಹೇಳ್ಬಿಡೋಣ ವಿಡಿಯೋ ಮಾಡ್ಬಿಟ್ಟು ಸಿನಿಮಾಗೋಸ್ಕರ ಹಾಕಿದೀನಿ. ಬಲರಾಮ ಸಿನಿಮಾ ರಿಲೀಸ್ ಆಗ್ತಾ ಇದೀಪ ನೋಡಿ, ಇದನ್ನು ಹೋಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮಂತ್ರನೇ ಹಾಕಿಲ್ಲ, ಹಂಗೆ. ಅಷ್ಟು ಒಂದು ಹೆಮ್ಮೆಯಿಂದ ಹೇಳ್ಕೊಬೋದು ಪಠಾನ್ ಒಂದು ಕ್ಯಾರೆಕ್ಟರ್. ಕಷ್ಟಪಟ್ಟು ರಾಂಗ್ ಸ್ಟೇಷನ್ಗೆ ಹೋಗಿ ವಾಪಸ್ ಇಲ್ಲಿ ಬಂದಿರೋದು. ಥ್ಯಾಂಕ್ ಯು ನಮ್ಮ ವಿಶ್ವ ಸರ್ಗೆ, ನನಗೋಸ್ಕರ ವೇಟ್ ಮಾಡಿ ಕರ್ಕೊಂಬಂದ್ರು. ಡಾರ್ಲಿಂಗ್, ಲವ್ ಯು. ಅವ್ರ ಜೊತೆ ನಾವು ಇದ್ವಿ. ನೀವು ಇದ್ರಿ, ಬಂದ್ರು, ಬರ್ಬೇಕು ಕಿತನ ವಿ ಲವ್ ಯು. ಸರ್ ಈಗ ಸರ್ ಕಿಟಿ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು. ಸರ್ಪ್ರೈಸ್ ಎಂಟ್ರಿ. ಥ್ಯಾಂಕ್ಸ್ ಏನಿಲ್ಲಪ್ಪ. ಈಸ್ ಆಲ್ವೇಸ್ ಎ ವಂಡರ್ಫುಲ್ ಫ್ರೆಂಡ್, ಈಸ್ ಎ ವಂಡರ್ಫುಲ್ ಸೋಲ್. ಬಲರಾಮಂದಿಗಳು ಎಷ್ಟು ಪಾಸಿಟಿವ್ ಆಗಿದೆ ಆ ವಿಚಾರಗಳು. ಮಾತಾಡೋರು ಏನು ಬೇಕಾದ್ರೆ ಮಾತಾಡ್ತಾರೆ, ಒಂದು ನೆಗೆಟಿವ್ ಎಲಿಮೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀರ ಅಂತ ತೋರ್ಸೋಕೆ ಹೊರಟಿದ್ದೀವಿ ಅಷ್ಟೆ. ಏನು ಮಾಡಬೇಕು ಅಂತ ತೋರ್ಸೋಕ್ಕೆ ನಮ್ಗೆ ಶಕ್ತಿ ಇಲ್ಲದಿದ್ರು ಏನು ಮಾಡಬಾರ್ದು ಅಂತ ತೋರಿಸ್ಬೋದಲ್ಲ. ಆ ನಿಟ್ಟಲ್ಲಿ ಚೈತನ್ಯ ಆ ದಿನಗಳು ಮಾಡಿದ್ಮೇಲೆ ಮತ್ತೆ ಬಲರಾಮ ದಿನಗಳು ಮಾಡಬೇಕು ಅಂತ ವಿನೋದ್ ಅಂದ್ಕೊಂಡಾಗ ನನಗೂ ಒಂದು ಪಾತ್ರ ಇತ್ತು, ತುಂಬ ಚಂದನೆಯ ಪಾತ್ರ. ವಿನೋದೇ ಪ್ರಪೋಸ್ ಮಾಡಿದ್ದು, ನೀವು ಇರ್ಬೇಕು ಈ ಪಿಕ್ಚರಲ್ಲಿ ಅಂತ. ನಂದು ಸಂಜು ದಿನಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಕಷ್ಟ ಆಯಿತು, ಮಾಡೋಕ್ಕಾಗಿಲ್ಲ. ಎಷ್ಟು ಚೆನ್ನಾಗಿ ಮಾಡಿರೋ ಸಿನಿಮಾ ಅಂದರೆ ತುಂಬ ಒಳ್ಳೆಯ ಸಿನಿಮಾ, ಮುದ್ದಾಗಿದೆ, ನೋಡಿ ಅಂತ ಕೇಳ್ಬೋದು. ಅಲ್ಲ, ನೀವು ನೋಡಿದಿರೋಂಥ ಬೆಂಗಳೂರು ಮತ್ತು ನೀವು ಕೇಳಿರುವಂಥ ಈ ಒಂದು ಕತೆಗಳು. ಇಲ್ಲಪ್ಪ, ನಾವೇನು ನೋಡಿಲ್ಲ ಕಣೋ, ಇವರೆಲ್ಲ ನೋಡೋರೆ. ಪಕ್ಕ ಕೂತಿದ್ದೀನಿ. ನನ್ನ ಯಾಕೆ ಸರ್ ಈಗ ಈ ರಜತ್ತು, ವಿನಯ್ ಇವರೆಲ್ಲ ನೋಡೋರು ಬೆಂಗಳೂರು, ನಾವು ದೇವರನ್ನೇ ನೋಡಲ್ಲ ಕಣಪ್ಪ. ನಾವು ನೋಡಿದ್ದು ಬೆಂಗಳೂರು, ಬೆಂದಕಾಳವರು, ಇವ್ರು ಬ್ಯಾಂಗ್ಳೂರು ನೋಡೋರು. ಹೌದು, ಅದು ಬ್ಯಾಂಗ್ಳೂರು, ಈಗ ಬೆಂಗಳೂರು. ತುಂಬ ದೊಡ್ಡ ನಂಬಿಕೆ ಇದೆ. ಚೈತನ್ಯ ತುಂಬ ಅದ್ಭುತವಾಗಿ ಆ ಪ್ಲೇ ಮಾಡಿರ್ತಾರೆ. ಆ್ಯಂಡ್ ವಿನೋದ್, ನಾನು ವಿನೋದ್ ಕೆಲಸ ಮಾಡಿದ್ದು ಇದಕ್ಕೆ ಮುಂಚೆ ಮಾದೇವ ಮಾಡಿದ್ವಿ.
ನಾ ಅದಕ್ಕೆ ಮುಂಚೆ ವಿನೋದ್ ಸಿನಿಮಾಗಳು ನೋಡಿದಾಗ ಎಲ್ಲ ಎಲ್ಲೂ ಖುಷಿ ಆಗ್ತಿರಲಿಲ್ಲ. ಏನು ವಿನೋದ್ ಹಿಂಗೆ ಮಾಡ್ತಾವ್ರೆ, ವಿನೋದ್ ಹಿಂಗೆ ಇದು ಚೆನ್ನಾಗಿಲ್ವಲ್ಲ ಅನ್ಸುತ್ತು. ನಾನು ಡೈ ಹಾರ್ಡ್ ಫ್ಯಾನ್ ಆಫ್ ಪ್ರಭಾಕರ್. ನನ್ನ ಶಾಲೆ ಪುಸ್ತಕದಲ್ಲಿ ಫೋಟೋ ಅನ್ಸ್ಕೊತಿದ್ದೆ ಇವ್ರ ಅಪ್ಪಂದು. ಆಮೇಲೆ ಇವ್ರ ಮನೆ ನಮ್ಮ ಮನೆ 2.5 ಕಿಲೋಮೀಟ್ರು. ಇವ್ರದ್ದು ಕಾಕ್ ಸ್ಟವ್ ಮನೆ ಅಲ್ಲ, ಕುಕ್ ಸ್ಟವ್ ಮನೆ ಅಲ್ಲ, ಗಿರಿನಗರ ಹೊಸಕರಹಳ್ಳಿ. ಗಿರಿನಗರ ಮನೆ. ನಾವು ಅಷ್ಟೊಂದು ಪ್ರೀತಿ ಮಾಡ್ಕೊಂಡು ಬೆಳೆದವರು. ನಾನು ವಿನೋದ್ ಅದನ್ನು ಪದೇ ಪದೇ ಹೇಳ್ತಿದ್ದೆ. ನನ್ನ ಅಣ್ಣಂದು ಒಂದು ಚಪ್ಪಲಿ ಅಂಗಡಿ ಇತ್ತು ವಿದ್ಯಾಪೀಠ ಸರ್ಕಾರಲ್ಲಿ. ಅದ್ರ ಎದುರುಗಡೆ ಒಂದು ಪ್ರೀತಿ ಪಬ್ ಅಂತ ಒಂದು ಪಬ್ ಇತ್ತು. ಎಂತ ಒಳ್ಳೆ ಹೆಸರು ಸರ್. ಹ್ಞೂ ಕಣಪ್ಪ. ಪ್ರೀತಿಯಲ್ಲೇ ಪಬ್ಬು. ಅಲ್ಲಿಗೆ ಬಂದು ಕಾಂಟೆಸ ಅಪ್ಪಂದು ಕಾಂಟೆಸ ಬಂದು ಅಂದು ನಿಂತ್ಕೊಂಡ್ರೆ ಒಳಗಿಂದ ಏನು ಆರ್ಡ್ರ್ ಮಾಡಿರ್ತಾರೆ ಅದು ಬಂದು ಕಾರ್ ಕೂತ್ಕೊಳ್ಳೋದು. ನಾವು ನೋಡೋಕ್ಕೆ ಆಗಲಿಲ್ಲ ಪ್ರಭಾಕರ್ ಅವ್ರನ್ನ. ಒಂದಿನಕ್ಕೆ ಹೋಗಿ ನೋಡೋಕ್ಕಾಗಿಲ್ಲ ಕಣೋ. ಮುಖದ ಭೇಟಿ ಆಗಲಿಲ್ಲ ನಮಗೆ. ಅಣ್ಣ ಅವ್ರನ್ನ ನೋಡಲಿಲ್ಲ, ಪ್ರಭಾಕರ್ ಸರ್ನು ನೋಡಲಿಲ್ಲ. ನಾನು ವಿನೋದ್ಗೆ ಪದೇ ಪದೇ ನಾವು ಕೆಲಸ ಮಾಡ್ದಾಗೆಲ್ಲ ಹೇಳ್ತಿದ್ದೆ, ಅಂಥ ಸೌಭಾಗ್ಯ ಮಹಾದೇವದಲ್ಲಿ ಚೆನ್ನಾಗಿತ್ತಲ್ಲ. ಮಹಾದೇವ ಟೂ ಮಚ್ ಅಂಡ್ ಯು ಅಚೀವ್ಡ್ ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ತುಂಬ ಚೆನ್ನಾಗಿತ್ತು. ಬಲರಾಮನ್ ದಿನಗಳು ಇನ್ನೊಂದು ಸತಿ ನಿಮ್ಮನ್ನು ಆ ಟ್ರಾವೆಲ್ ಕರ್ಕೊಂಡು ಹೋಗುತ್ತೆ. ಶ್ರೇಯಸ್ ಥ್ಯಾಂಕ್ ಯು. ಎಷ್ಟು ಒಳ್ಳೆ ಪ್ರಯತ್ನಕ್ಕೆ ನೀನು ಕೈ ಜೋಡಿಸ್ದಲ್ಲ, ಥ್ಯಾಂಕ್ ಯು ವೆರಿ ಮಚ್. ಯಾರೂ ಸುಮ್ಮನೆ ಬಂದು ಈ ಥರ ಮಾಡ್ತೀವಿ ನಿಂತ್ಕೊಳ್ಳಲ್ಲ. ನಿನ್ನ ತನಕ್ಕೆ, ನಿನ್ನ ಒಳ್ಳೆತನಕ್ಕೆ, ಆಮೇಲೆ ವಿನೋದ್ ಬಗ್ಗೆ ನೀನು ಇಟ್ಕೊಂಡಿರೋ ಪ್ರೀತಿಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ವೆರಿ ಮಚ್. ಈ ಫ್ಯಾನ್ಸು ಅವರು ಇಷ್ಟಪಡೋ ಹೀರೋಗೆ ಸಿನಿಮಾ ಮಾಡೋದಿದೆಯಲ್ಲ, ಅಂದರೆ ಡೈರೆಕ್ಷನ್ ಆಗಲಿ ಅಥವಾ ಪ್ರೊಡಕ್ಷನ್ ಆಗಲಿ, ಅದೆಲ್ಲವೂ ತುಂಬ ದೊಡ್ಡ ಸಕ್ಸಸ್ ಆಗಿದೆ. ಅಂದರೆ ನೀವು ಹಿಸ್ಟ್ರಿ ತೆಗೆದು ನೋಡಿದಾಗ ನನಗೆ ಅಂದರೆ ತೆಲುಗಲ್ಲಿ ಗಬ್ಬರ್ ಸಿಂಗ್ ಅಂತ ಒಂದು ಸಿನಿಮಾ ಬಂತು. ಪವನ್ ಕಲ್ಯಾಣ್ ಫ್ಯಾನ್ ಅಂತ ಡೈರೆಕ್ಟರ್. ಅವಾಗ ಸುಮಾರು ವರ್ಷದಿಂದ ಅಂದರೆ ಅವ್ರದ್ದು ಸೋಲ್ಕೊಂಡೇ ಬರ್ತಿರ್ತಾರೆ. ಇವ್ರು ಒಂದು ಸಿನಿಮಾ ಮಾಡಲೇಬೇಕು, ಇವ್ರಿಗೆ ನಾನು ಇದು ಮಾಡಬೇಕು ಅಂತ. ಅದು ತುಂಬ ದೊಡ್ಡ ಹಿಟ್ ಆಗುತ್ತೆ. ಅಂಡ್ ಕನ್ನಡದಲ್ಲಿ ಸಂತೋಷ್ ಆನಂದರಾಮ್, ಪುನೀತ್ ರಾಜ್ಕುಮಾರ್ ಒಂದು ದೊಡ್ಡ ಫ್ಯಾನ್ ಅವರು, ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಅಂತೆ. ಸೊ ಆ ಥರದ ವಿಚಾರಗಳು ಏನೇ ಇರಲಿ, ಆದರೆ ಉದ್ದೇಶ ಮುದ್ದಾಗಿದ್ದಾಗ, ಪ್ರಯತ್ನ ಪ್ರೀತಿಯಿಂದಿದ್ದಾಗ, ಇಂಥ ಒಳ್ಳೆಯ ಮುದ್ದು ಹುಡುಗ ಸಿನಿಮಾ ಮಾಡ್ತಾವನೆ, ಇಷ್ಟು ಅದ್ಭುತವಾದ ಹುಡುಗನಿಗೆ ಅಂದಾಗ ಒಳ್ಳೇದಾಗೇ ಆಗುತ್ತೆ. ಆ ನಂಬಿಕೆ ನಮಗಿದೆ. ಡೆಫಿನೆಟ್ಲಿ ಬಲರಾಮನ್ ದಿನಗಳು ಬನ್ನಿ, ಥಿಯೇಟ್ರಲ್ಲಿ ನೋಡಿ ಖುಷಿ ಪಡ್ತೀರ 100%. ಚೈತನ್ಯ ನಾನು ಕೂತ್ಕೊಂಡು ಕೇಳಿದಾಗ, ಏನು ಚೈತನ್ಯ ಹೆಂಗಾಗತ್ತಿದ್ದು ಅಂತ ಒಂದೇ ಮಾತು ಹೇಳಿದ್ದು, ಅಯ್ಯಪ್ಪ ನಾನು ಇಷ್ಟು ವರ್ಷ ಅವ್ರನ್ನ ಹಂಗೆ ನೋಡಿರಲಿಲ್ಲ, ನನಗೆ ಮಹಾದೇವ ನೋಡಿ ಇನ್ಸ್ಪೈರ್ ಆಗ್ಬಿಡ್ತು ಅಂತ. ನನಗೆ ಮಹಾದೇವ ನೋಡಿದ ಮೇಲೆ ಇಲ್ಲ, ಈ ಥರದ ಪಾತ್ರನ ಅಷ್ಟು ಮುದ್ದಾಗಿ ಹ್ಯಾಂಡ್ಲ್ ಮಾಡ್ಬೋದು ಅಂತ. ಸಿದ್ದು, ಗಾಡ್ ಬ್ಲೆಸ್ ಯು. ಒಳ್ಳೇದಾಗತ್ತೆ, ಚೆನ್ನಾಗಾಗತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ. ದೊಡ್ಡ ಥ್ಯಾಂಕ್ಸ್ ನಿನಗೆ ಕಣೋ. ರಜತ್ ಹೇಳಿ ಸರ್ ಬಂದಿದ್ದಾರೆ. ಸರ್ದು ಫಸ್ಟ್ ಟೈಮ್ ಇದೇ ತರ ನಂದು ಸರ್ದು ಮಾಮೂಲಿ ಭೇಟಿ ಆಗ್ತಾರ ಅವರು. ನಾನು ಸರ್ ಸಿಕ್ಕಿದಾಗ ಸರ್ರು ನಾವು ನೋಡೋ ರೀತಿನೇ ಒಂಥರ ಬೇರೆ, ಯಾಕಂದ್ರೆ ಕಾಣಿಸ್ತಾ ಇರಲ್ಲ. ಯಾವಾಗಲೂ ರೆಸಾರ್ಟ್ ಅಲ್ಲೇ ಸಿಗ್ತಾ ಇರ್ತೀವಿ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಫೋನ್ ಮಾಡಿದ ತಕ್ಷಣ ನಮಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ನೀವು ಇಷ್ಟು ದೂರ ಬಂದಿರೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ವಿನೋದ್ ಸರ್ ನೆನೆನೂ ಹೇಳ್ತಾಯಿದ್ರು, ನಮ್ಗೆ ಇವತ್ತು ಗೊತ್ತಾಗ್ತಾಯಿದೆ ನಾವೇನು ಸಂಪಾದನೆ ಮಾಡಿದ್ದೀವಿ ಅಂತ. ಹಣ ಬಿಟ್ಟರೆ ಸ್ನೇಹಿತರು, ಶ್ರೇಯಸ್ ಸರ್ ಅದನ್ನೇ ಹೇಳ್ತಾ ಇದ್ದಾರೆ, ಸ್ನೇಹಿತರು ಇಷ್ಟು ಒಂದು ಯೂಶಲಿ ಒಂದು ಆ್ಯಕ್ಟರ್ಸು ಅಂದಾಗ ಈ ಥರ ನಿಂತ್ಕೊಳೋದು ರೇರು. ನಮ್ಮ ಒಂದು ಫ್ರೆಂಡು ಫಿಲಮ್ಗೆ ನಾವು ಬಂದು ನಿಂತ್ಕೊತೀವಿ, ಸಪೋರ್ಟ್ ಮಾಡ್ತೀವಿ. ಸೊ ಎಲ್ಲ ಕಡೆ ವಿನೋದ್ ಸರ್ಗೆ ಅದನ್ನು ಗಳಿಸಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಒಂಥರ ಅಜಾತ ಶತ್ರು ಅಂತಲೇ ಹೇಳ್ಬೋದು ಸರ್ ನಿಮ್ಮನ್ನ. ಯು ಡೋಂಟ್ ಹ್ಯಾವ್ ಎನಿಮೀಸ್. ನೋ ಡೌಟ್, ನೋ ಕನ್ಫ್ಯೂಷನ್. ಯಾಕಂದರೆ ಯು ಆರ್ ಸೋ ಸ್ವೀಟ್ ಟು ಎವ್ರಿ ಒನ್. ಅದು ಗಳಿಸ್ಕೊಳೋದು ತುಂಬ ಕಷ್ಟ ಜೀವನದಲ್ಲಿ. ಸೊ ನಿಮ್ಮನ್ನು ನೋಡಿ ಹಲವಾರು ತುಂಬ ನಾವು ಕಲ್ತಿದ್ದೀವಿ. ತುಂಬ ಖುಷಿ ಆಯ್ತು ಸರ್. ಆ್ಯಂಡ್ ಸರ್ ಹೇಳ್ದಂಗೆ ತುಂಬ ಒಳ್ಳೆ ಸಕ್ಸಸ್ ಆಗಲಿ ಇದು ಮೂವಿ. ಮೂವಿ ಬಗ್ಗೆ ತುಂಬ ಮಾತಾಡಿದ್ದೀವಿ. ನೀವು ಕ್ವಶನ್ಸ್ ಕೇಳಿದ್ರೆ ನಾವು ಹಂಗೆ ಮಾತಾಡ್ಕೊಂಡು ಹೋಗ್ತೀವಿ. ಅದು ಟು ಆ್ಯಡ್ ಆನ್ ಅವ್ರಿಗೆ,
ನಮ್ಮ ತಂದೆಯವರಿಂದ ನಾನು ನೋಡಿ ಕಲ್ತಿದ್ದು. ಬಿಕಾಸ್ ಐ ಸೀನ್ ಇಸ್ ಪೀಕ್ ಟೈಮಲ್ಲೂ ಯಾವುದೇ ಅಭಿಮಾನಿ ಬರಲಿ, ಯಾವುದೇ ಒಂದು ಅವ್ರ ಟೆನ್ಷನ್ ಇರಲಿ, ಶೂಟಿಂಗಲ್ಲಿ ಅವ್ರ ಡೈರೆಕ್ಟರು ಈ ಕಡೆ ಪ್ರೊಡಕ್ಷನ್ನು ಈ ಕಡೆ ಏನೋ ಒಂದು ಕಂಪೋಸ್ ಮಾಡ್ಕೊಂಡೆಲ್ಲ ಮಾಡ್ತಿರ್ಬೇಕಾರೆ ಯಾರೋ ಹಣ ಅಭಿಮಾನಿ ಏನು ರಾಜ ಸರ್ ಬಂದ್ಬಿಡು ಬರ ಮಂಗ ರಾಜ ಅಂದ್ಕೊಂಡು ಒಂದು ಫೋಟೋ ಕೊಟ್ಟು ಆಮೇಲೆ ನಿಂತ್ಕೊಳ್ಳೋದು ಹೆಂಗೆ ಬಾ ತೆಗಿ ಅಂದ್ಬಿಟ್ಟು ಫೋಟೋ ತೆಗೆಸಿ ಕಳ್ಸೋರು. ಅಲ್ಲಿ ಹೊಸಕೆರೆಹಳ್ಳಿಯಲ್ಲಿ ಆ ಮೇನ್ ರೋಡು ಕರ್ನಾಟಕ ಬ್ಯಾಂಕ್ ಮೇನ್ ರೋಡ್ ಏನೀಗ ನಮ್ಮ ತಂದೆಯವ್ರ ಸರ್ಕಲ್ ಹೆಸರು ಆಗಿದೆ, ಆ ರೋಡಲ್ಲೇ ಒಂದು ಸ್ಟುಡಿಯೋ ಇತ್ತು, ಫೋಟೋ ಸ್ಟುಡಿಯೋ. ಆ ಹುಡುಗನ್ನ ಆ ಏರಿಯಾ ಫುಲ್ಲು ನಮ್ಮ ತಂದೆಯವರೇ ರಿಬನ್ ಕಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಕೆಲವ್ರಿಗೆಲ್ಲ ದುಡ್ಡು ಕೊಟ್ಟು ಅಂಗಡಿ ಸ್ಟಾರ್ಟ್ ಮಾಡುವಂತೆಲ್ಲ ಮಾಡಿರೋದು ಇವರೇ. ಮಾಡು ನೀವು ಮಾಡ್ತಾ ಇರೋದು ಆಯಿತು ಸ್ಟಾರ್ಟ್ ಮಾಡು ಅಂತ ಅಲ್ಲೆಲ್ಲ ಅಂಗಡಿಗಳೆಲ್ಲ ಇವರೇ ಎಲ್ಲನೂ ಇವರೇ ಓಪನ್ ಮಾಡೋದು, ಎಲ್ರಿಗೂ ಸಪೋರ್ಟ್ ಮಾಡ್ತಿರೋದು. ಒಂದು ಫೋಟೋ ಸ್ಟುಡಿಯೋ ಒಂದು ಓಪನ್ ಮಾಡಿದರು. ಆ ಹುಡುಗಂದು ಏನು ಕೆಲಸ ಅಂದರೆ ಎವ್ರಿ ಡೇ ಬೆಳಗ್ಗೆ ಇವರು ಶೂಟಿಂಗ್ ಹೋಗ್ಬೇಕಾದ್ರೆ ಒಂದಿಷ್ಟು ಅಭಿಮಾನಿಗಳು ಬರೋರು, ಎಲ್ಲರಿಗೂ ಬರೋದು ಫೋಟೋ ತೆಗಿ ಎಲ್ಲರೂ ನಂಬರ್ ಕೊಟ್ಬಿಡಿ ನೀವು ಅಪ್ಪ ಎಲ್ರಿಗೂ ಕಳಿಸ್ಬಿಡು, ಪೇಮೆಂಟ್ ನಾನು ಕೊಟ್ಬಿಡ್ತೀನಿ ನನಗೆ. ಸೊ ಯೂಸ್ ಟು ಪೇ ಅವ್ರವ್ರ ಅಡ್ರೆಸ್ ತಗೊಂಡು ಕಳಿಸ್ಬಿಡು. ಜಾಕಿದ್ ಸಾಂಗ್ ಸ್ಟಾರ್ಟ್ ಆದಮೇಲೆ ದರ್ಶನ್ ಸರ್ ಅವ್ರ ಸಾಂಗ್ ನವಗ್ರಹ. ಹಿ ಈಸ್ ಎ ಡೈರೆಕ್ಟರ್, ಹಿ ಈಸ್ ಎಡಿಟರ್, ಹಿ ಈಸ್ ಎ ಫೈಟ್ ಮಾಸ್ಟರ್. ಫಸ್ಟ್ ಡೇ ಶಾರ್ಟ್ ನಂದು ಧರ್ಮಕೀರ್ತಿದು. ಫಸ್ಟೇ ಹೋಗಿ ನಾನು ಅವ್ರ ಕಾಲರ್ ಹಿಡಿಬೇಕು. ನೀನು ಆ್ಯಕ್ಟ್ರೆ, ನಾನು ಆ್ಯಕ್ಟ್ರೆ. ಒಳ್ಳೆ ಮನಸ್ಸುಗಳು, ಭಾಳ ಒಳ್ಳೆ ಮನಸ್ಸುಗಳು ಸೇರ್ಕೊಂಡು ಅವಾರ್ಡ್ಗಳಾಗಲಿ ನಾವು ತಗೊಂಡು ನಿಂತಿರ್ತೀವಿ. ಈ ತಂದಿಟ್ಟು ತಮಾಷೆ ನೋಡ್ತಾರೆ ಗೊತ್ತಾ, ಎಲ್ಲಿರ್ತಾರೆ